ಹೈಕೋರ್ಟ್ ಮನೆಗೂ ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿ ಕೋರ್ಟ್ ಅದಕ್ಕೆ ತಡೆ ಕೊಡಬೇಕು ಅಂತ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಸರ್. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಪಾಪ ಅವ್ನ ರಾಜಕೀಯ ಅವನ್ನ ಬಿಜೆಪಿ ಬಿಸಾಕ್ಬಿಟ್ಟಿದ್ದಾರೆ. ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ, ಮಾಡಿ ಬಿಡಿ. ಅದೇನು ತೊಂದರೆ, ಕೋರ್ಟ್ ಇದೆ, ಕೋರ್ಟ್ ಏನು ಹೇಳ್ತದೋ ಅಂತ ಕೇಳೋಣ. ನಾಡ ಹಬ್ಬ ಇದು ಆಕ್ಚುಲಿ ಎಲ್ಲವೂ ಕೂಡ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆಗುವಂತ ಕಾರ್ಯಕ್ರಮ. ಅವರು ಬೇರೆ ಏನು ವಿಚಾರ ಇಲ್ಲ. ಏನಾರು ಇದ್ರೆ ಅವರು ದೆಹಲಿಗೆ ಬೆಂಗಳೂರು ನಗರಕ್ಕೆ ದುಡ್ಡು, ಕಾವೇರಿಗೆ ಮೇಕೆದಾಟಕ್ಕೆ ಪರ್ಮಿಷನ್ನು, ಇಲ್ಲ ಅಂತಂದರೆ ಮಾದಾಯಿ ಪರ್ಮಿಷನ್ನು, ಕೃಷ್ಣಾ ವಾಟರ್ದು ಪರ್ಮಿಷನ್ನು, ಸೆಂಟ್ರಲ್ ಗೌರ್ಮೆಂಟಿಂದ ನರೇಗಾ ದುಡ್ಡು, ಇಂಥವೆಲ್ಲ ಸೇರಿ ಅವರು ಕೊಡಿಸ್ಲಿ. ಅದು ಬಿಟ್ಬಿಟ್ಟು ಬರೀ ಖಾಲಿ ಮಾತಾಡಿಕೊಂಡು ಬೇರೆ ಏನಿಲ್ವಲ್ಲ. ಅದಕ್ಕೆ ಪ್ರಚಾರಕ್ಕೋಸ್ಕರ ಈಗ ಧರ್ಮಸ್ಥಳದ್ದು ಎಲ್ಲ ನಾವು ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ಟಿರೋರು ನಾವು. ಅವರು ಅದಕ್ಕೆ ಮುಂಚಿತವಾಗಿ ಭಾಳ ಹೈ ಸ್ಪೀಡಲ್ಲಿ ಹೊಟ್ಬಿಟ್ಟವ್ರೆ. ಬಾಯಿ ಮುಚ್ಕೊಂಡು ಅವ್ರು ಇಂಟರ್ನಲ್ 2 ಗುಂಪದು ಧರ್ಮಸ್ಥಳಕ್ಕೆ ಷಡ್ಯಂತ್ರ ಮಾಡ್ತಾ ಇರೋರು ಎಲ್ಲ ಬರೀ ಬಿಜೆಪಿಯವರೇ. ಈಗ ಅವನ ಯಾರೋ ಬುರ್ಡೆ ಗಿರಾಕಿ ಇದಲ್ಲ, ಯಾರವನು ಬಿಜೆಪಿ ಅಂತಾನೆ. ಅದು ಬಿಜೆಪಿ ಅಂತ ಹೇಳ್ಕೊಳಕ್ ಅವ್ರ ಕೈಲಿ ಆಯ್ತಲ್ಲ. ತಿಮ್ರೋಟಿ ಮತ್ತೆ ಮಟ್ಟಣ್ಣ ಯಾರಾಗ್ಲಿ ಅವರೆಲ್ಲ ಬಿಜೆಪಿಯವರು, ಅವ್ರ ಹೆಸರುಗಳು ಬೇಡ, ಅವರೆಲ್ಲ ಬಿಜೆಪಿಯವರು. ತಾನು ಮೂಲ ಇದಕ್ಕೆ ಧರ್ಮಸ್ಥಳಕ್ಕೆ ಏನಾದ್ರು ಅವಮಾನ ಅನ್ಯಾಯ ಆಗಿದೆ ಅಂತಂದ್ರೆ ಎಲ್ಲ ಬಿಜೆಪಿಯ ಕಾರ್ಯಕರ್ತರು, ಆ ಸಂಘಟನೆಯಲ್ಲಿರುವಂತವ್ರು ಎಲ್ಲ ಸೇರಿ, ಸರ್ ಬ್ಯಾಲೆಟ್ ಪೇಪರ್ ವಿಚಾರ ಇನ್ಕ್ಲೂಡಿಂಗ್ ಲೀಡರ್ಗಳು ಸೇರಿ. ಸರ್ ಬ್ಯಾಲೆಟ್ ಪೇಪರ್ ವಿಚಾರ 136 ಗೆದ್ದು ತೋರಿಸ್ತೀವಿ. ಈಗ 150 ವರ್ಷ ಈಗ ನಾನು ನಾಳೆನೋ ನಾಳಿದ್ದು ಕಾನೂನು ತಂದು ತೋರಿಸ್ತೀನಿ. ಬಿಜೆಪಿಯವರು ಯಾಕೆ ಮಾಡಿದ್ರು? ಬಿಜೆಪಿಯವರು ಅದನ್ನ ಆಕ್ಟ್ ಮಾಡ್ಬೇಕಾದ್ರೆ ಲೋಕಲ್ ಬಾಡೀಸ್ ಅಲ್ಲಿ ಬ್ಯಾಲೆಟ್ ಆರ್ EVM ಅಂತ ಮಾಡಿದ್ರೆ ಯಾಕೆ ಮಾಡಿದ್ರು? ರಾಜ್ಯ ಚುನಾವಣಾ ಆಯುಕ್ತರು ಕೂಡ ಅದನ್ನ ಹೇಳಿದ್ದಾರೆ ಸರ್. ನಡೀರಿ, ಓಕೆ.